ನಮಸ್ಕಾರ ಎಲ್ಲರಿಗೂ. ಇದು ಸಾದಾ ಬ್ಲೌಸ್ನ ಮುಂದುವರೆದ ಭಾಗ. ಬ್ಯಾಕ್ ಪಾರ್ಟ್ನ ಯಾವ ಥರ ಕಟಿಂಗ್ ಮಾಡೋದು, ಯಾವ ಥರ ಮಾರ್ಕ್ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ರೀ. ಸೊ ಇದು ಸುಲಭ. ಮೊದಲಿಗೆ ನಾನು ಉದ್ದ ಅಗಲ ನೋಡ್ಕೊಂಡಿದ್ದೀನಿ. ಆಮೇಲೆ ಕೊರಳಿನ ಭಾಗನ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 2 ಇಂಚು ಕೊರಳಿನ ಶೇಪಿಗಾಗಿ ಮತ್ತು ಕೆಳಗಡೆ ಅವರಿಗೆ ಎಷ್ಟು ಇಂಚು ಬೇಕೋ ಅಷ್ಟು ಇಂಚು ನೀವು ತೊಗೊಂಡು ಅದಕ್ಕೆ ಅರ್ಧ ಇಂಚನ್ನ ಆ್ಯಡ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಅದು ಕರೆಕ್ಟ್ ಅಳತೆಗೆ ಬಂದುಬಿಡುತ್ತೆ. ಸೊ ಅದಾದಮೇಲೆ ನಾವು ಪೂರ್ತಿ ಬಾಟಮಲ್ಲಿ ನಾವು ಮಡ್ಚ್ಕೋಬೇಕಾಗತ್ತೆ. 1/4 ಇಂಚಿಗೆ ನಾನಿಲ್ಲಿ ಮಡ್ಚುವ ಸಲುವಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಬೇಕು ಅಂತೇಳಿದರೆ ನೀವು ಜಾಸ್ತಿನೇ ಮಡ್ಚ್ಕೋಬೋದು, ಜಾಸ್ತಿನೇ ಮಾರ್ಕ್ ಮಾಡ್ಕೋಬೋದು. 1.5 ಇಂಚು 1/4 ಇಂಚಿಗೆ ನೀವು ಮಾರ್ಕ್ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಬರೀ 1/4 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಬ್ಯಾಕ್ ಪಾರ್ಟ್ ಅಂದರೆ ಬೆನ್ನಿನ ಭಾಗದಲ್ಲಿ ನೀವು ಎಷ್ಟು ತಗೋತೀರಾ, ಎಷ್ಟು ನೀವು ಅಟ್ಯಾಚ್ ಮಾಡ್ತೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಅವರ ಬ್ಲೌಸಲ್ಲಿ 5 ಇಂಚು ಬೆನ್ನಿನ ಪಾರ್ಟಲ್ಲಿತ್ತು. ಸೊ ಅದಕ್ಕೋಸ್ಕರ ನಾನಿಲ್ಲಿ 5 ಇಂಚು ಬಿಟ್ಕೊಂಡು ಉಳ್ಕಿದ್ದನ್ನ ಕೊರಳಿನ ಶೇಪಿಗಾಗಿ ನಾನು ತೊಗೊಂಡಿದ್ದೀನಿ. ಸೊ ಅರ್ಧ ಇಂಚು ಮೇಲ್ಗಡೆ ಹೋಗೋದ್ರಿಂದ ನಾನು ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ರೌಂಡ್ ಶೇಪ್ನ ಅದಕ್ಕೆ ಕೊಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಡಾರ್ಚ್ಗಳು 2 ಬರುತ್ತೆ. ಬ್ಯಾಕ್ ಪಾರ್ಟಲ್ಲಿ ಡಾರ್ಚ್ಗಳು 2 ಬರುತ್ತೆ. ಸೊ ಯಾವುದೇ ಬ್ಲೌಸ್ಗಳಿರ್ಬೋದು ಬ್ಯಾಕ್ ಪಾರ್ಟಲ್ಲಿ 2 ಡಾರ್ಚ್ಗಳು ಬರುತ್ತೆ. ಸೊ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಆ ಕಡೆಯಿಂದ ಈ ಕಡೆಗೆ 4 ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ಅದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಟಿಪ್ಸು. ಯಾವುದೇ ಬ್ಲೌಸ್ ಹೊಲಿಲಿ, ಯಾರದೇ ಬ್ಲೌಸ್ ಹೊಲಿಲಿ, ನೀವು ಇದನ್ನು ಆ ಕಡೆಯಿಂದ ಈ ಕಡೆ 4 ಇಂಚಿಗೆ ನೀವು ಮಾರ್ಕ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ನಿಮಗೆ ಕರೆಕ್ಟಾಗಿ ಡಾರ್ಚ್ ಪಾಯಿಂಟು ಅವರ ಬ್ಲೌಸಿಗೆ ಪಾಯಿಂಟಿಗೆ ಅದು ಮ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ಇದೊಂದು ಪಾಯಿಂಟು. ಸೊ ಟಿಪ್ಸ್ಗಳು ಹಾಗೆ ಮಧ್ಯೆ ವಿಡಿಯೋದಲ್ಲಿ ಬರ್ತಾ ಇರುತ್ತೆ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಥರ ನೋಡ್ರಿ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಟಿಪ್ಸ್ಗಳು, ಎಲ್ಲ ಬ್ಲೌಸ್ನ ಅಳತೆಗಳು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ನಾನು ಡಾಟ್ಸ್ಗಳನ್ನು ಮಾರ್ಕ್ ಮಾಡ್ಕೊಂಡಿದ್ದು ಆದಮೇಲೆ ಈ ಕಡೆಯಿಂದ ಆ ಕಡೆ ನಾವು ಟ್ಯಾಪ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಅದು ಆ ಕಡೆ ಮೂಡುತ್ತೆ. ಸೊ ಮತ್ತೆ ಟೇಪ್ ತೊಗೊಂಡು ನೀವು ಅಳತೆ ಮಾಡ್ಕೊಳ್ಳೋದು ತಪ್ಪುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ನಾನು ಟ್ಯಾಪ್ನ ಮಾಡಿಕೊಂಡು ಮಾರ್ಕ್ನ ಹಾಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ನಮಗೆ ಒಂದು ಕೆಲಸ ಕಡಿಮೆ ಆದಂಗೆ. ಸೊ ನೋಡಿ ಇವಾಗ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಸೊ ಇವಾಗ ಪೈಪಿಂಗ್ ಬಟ್ಟೆನ ನೀವು ಯಾವ ಥರ ಕಟ್ ಮಾಡ್ಕೊತೀರಿ. ಸೊ ಕ್ರಾಸಲ್ಲಿರಬೇಕು ಯಾವಾಗ್ಲೂ. ಅದಕ್ಕೋಸ್ಕರ ನೀವು ಬಗಲನ್ನ ಏನು ಕಟ್ ಮಾಡಿಕೊಂಡು ಇಟ್ಕೊಂಡಿರ್ತೀರಲ್ಲ ಆ ಬಟ್ಟೆಯಲ್ಲಿ ಯೂಸ್ ಆಗುತ್ತೆ. ಸೊ ನೋಡಿ ಈ ಥರ ಕ್ರಾಸಾಗಿ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಬಿಗ್ನೆಸ್ ಏನಾದರೂ ಆಗಿದ್ದರೆ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ತುಂಬಾ ರೂಢಿ ಇರುತ್ತೆ ಅವರು ಈ ಥರ 1 ಇಂಚಿಗೆ ಅಥವಾ ಈ ಥರ ಸ್ಕೇಲ್ನ ಕರೆಕ್ಟ್ ಅಳತೆಗೆ ನೀವು ಮಾರ್ಕ್ ಮಾಡಿಕೊಂಡು ಅಳತೆನ ಹಾಕೋಬೇಕಾಗತ್ತೆ. ಸೊ ನೋಡಿ ಈಗ ನಾನು ತೋಳಿನ ಯಾವ ಥರನ ಬಟ್ಟೆನ ಮಡ್ಚ್ಕೋಬೇಕಂತೇಳಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಉದ್ದ ಇಟ್ಕೊಂಡು ಮತ್ತು ಅಗಲದಲ್ಲಿ ಈ ಥರ ಮಡ್ಚ್ಕೊಂಡ್ರಿ ಅಂತ ಹೇಳಿದರೆ ಕರೆಕ್ಟ್ ಅಳತೆಗೆ ನಿಮಗೆ ತೋಳು ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡಿ ಕೆಳಗಡೆ ಇಂಚು ನಾನು ಮಡ್ಚೋಕ್ಕೋಸ್ಕರ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಯಾಕಂತ ಹೇಳಿದರೆ ಸಾದಾ ಬ್ಲೌಸ್ಗೆ ಮಡಿಸ್ಲೇಬೇಕಾಗತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 1/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದರಿಂದ ಅವರ ತೋಳಿನ ಉದ್ದ 7.5 ಇಂಚಿತ್ತು, ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಅರ್ಧ ಇಂಚಿಗೆ ನಾನು ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂತ ಹೇಳಿದರೆ ಹೊಲಿಗೆಯಲ್ಲಿ ಹೋಗುತ್ತೆ. ಅದಕ್ಕೋಸ್ಕರ ನಾನು ಅರ್ಧ ಇಂಚನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮೇಲ್ಗಡೆಯಿಂದ 3 ಇಂಚಿಗೆ ಶೇಪ್ ತೆಗಿಬೇಕಲ್ಲ, ಅದಕ್ಕೋಸ್ಕರ ಮತ್ತು ಈ ಕಡೆ 1 ಇಂಚಿಗೆ ಈ ಥರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ 1 ಇಂಚನ್ನ ಬಿಟ್ಕೊಂಡು ಈ ಥರ ನೀವು ಶೇಪ್ನ ಹಾಕೋಬೇಕಾಗತ್ತೆ. ಚೆನ್ನಾಗಿ ಬರುತ್ತೆ. ಇದೊಂದು ಟಿಪ್ಸು ನೋಡ್ಕೊರಿ. ನೋಡಿ ಈ ಥರ ನಾನು ಮಾರ್ಕ್ ಮಾಡಿಕೊಂಡು ಈ ಥರ ನಾನು ಅಳತೆನ ಹಾಕ್ಕೊಂಡಿದ್ದಾದಮೇಲೆ ಮತ್ತೊಮ್ಮೆ ನೋಡ್ಕೊಳ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಚೆಕ್ ಮಾಡ್ಕೋಬೇಕಾಗತ್ತೆ ನೀವು. ನೋಡಿ ಈ ಥರ ಚೆಕ್ ಮಾಡಿಕೊಂಡು ನಾನು ಇವಾಗ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೋಡಿ ಫಸ್ಟು ಯಾವಾಗಲೂ ನೀವು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಫ್ರಂಟ್ ಪಾರ್ಟು ನೀವು ಜೋಡಿ ಇರುತ್ತಲ್ಲ, ಸೊ ಅದನ್ನು ಕೂಡ ನೀವು ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಅಂತ ಹೇಳಿಬಿಟ್ಟು. ನೋಡಿ ಈ ಥರ. ಮತ್ತು ಮಿಡ್ಲ್ ಪಾಯಿಂಟು ನೀವು ಕಟ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ನಿಮಗೆ ತೋಳನ್ನ ಅಟ್ಯಾಚ್ ಮಾಡುವಾಗ ಕರೆಕ್ಟ್ ಪರ್ಫೆಕ್ಟಾಗಿ ನಿಮಗೆ ಅಳತೆ ಸಿಕ್ಬಿಡುತ್ತೆ, ಎಲ್ಲಿ ಯಾವ ಕಡೆ ಹಚ್ಚಬೇಕು ಅಂಥೇಳಿ. ಅದಾದಮೇಲೆ ಇದನ್ನು ಬಟ್ಟೆನ ಬಿಚ್ಕೊಂಡು ನೀವು ಈ ಥರ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇದನ್ನು ಸಹಿತ ನೀವು ಟ್ಯಾಪ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ಈ ಕಡೆ ಮಾರ್ಕು ಆ ಕಡೆನೂ ಮೂಡುತ್ತೆ. ಆವಾಗ ನೀವು ಈ ಥರ ಇದನ್ನು ಮಾರ್ಕ್ ಮಾಡ್ಕೋಬೋದು. ಮತ್ತು ಫ್ರಂಟು ಬ್ಯಾಕು ಅಂತ ಹೇಳಿ ಈ ಥರ ನೀವು ಬರ್ಕೋಬೇಕಾಗತ್ತೆ. ಫ್ರಂಟ್ ಬ್ಯಾಕ್ ಅಂತ ಬರ್ಕೊಂಡ್ರಿ ಅಂತ ಹೇಳಿದರೆ ನಿಮಗೆ ಹಚ್ಚುವಾಗ ಹೊಲಿಯುವಾಗ ತುಂಬಾ ಈಸಿ ಆಗುತ್ತೆ. ಸೊ ನೋಡಿ ಈ ಥರ ತೋಳು ಬ್ಯಾಕ್ ಪಾರ್ಟು ಈ ಥರ ಆಯಿತು.
ಮೊದಲಿಗೆ ನಾನು ಫ್ರಂಟ್ ಪಾರ್ಟ್ನ ಯಾವ ಥರ ಕಟ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ತೋರಿಸ್ಕೊಟ್ಟಿದ್ದೆ ಅಳತೆ ಹಾಕಿ. ಇವಾಗ ಬ್ಯಾಕ್ ಪಾರ್ಟ್ ಕೂಡ ತೋಳು ಕೂಡ ರೆಡಿ ಆಯಿತು. ಸೊ ನೋಡಿ ಈ ಥರ ಎಲ್ಲ ಪಾರ್ಟ್ಗಳು ರೆಡಿ ಆದಮೇಲೆ ನಾವು ಸ್ಟಿಚಿಂಗ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹಾಕ್ತೇನೆ ರೀ. ವಿಡಿಯೋ ಏನಾದರೂ ಲೈಕ್ ಇದ್ದರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಿಗ್ತೇನೆ ರೀ ಮತ್ತೊಂದು ವಿಡಿಯೋದಾಗ.